ಹಾಕೊಂಡ್ರೆ ಓನರ್ ಮಾತ್ರ ಯಾರು ಬರ್ತಾರೆ ಅವರು ಅಥೆಂಟಿಕೇಶನ್ ಮಾಡಿದ್ರೆ OTP ಕೊಟ್ಟು ಅವರು ಫೋನ್ ಕನೆಕ್ಟ್ ಆಗುತ್ತೆ ಇದಕ್ಕೆ. ಓಕೆ, ಅಂದ್ರೆ ಗಾಡಿ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡಬಹುದು. ಈ ಸ್ಪೀಕರ್ಸ್ ಅಲ್ಲೇ ಮಾತಾಡಬಹುದು, ಫೋನ್ ಯೂಸ್ ಮಾಡಂಗಿಲ್ಲ. ಓಕೆ ಓಕೆ, ಅಂದ್ರೆ ನಾವು ಅಲ್ಲಿಂದ ಕಮ್ಯುನಿಕೇಟ್ ಮಾಡಬಹುದು, ಇಲ್ಲಿದ್ರೆ ಮಾತಾಡಿದ್ರೆ ಇದು ಹೆಂಗೆ ಅಂದ್ರೆ ವಾಕಿ ಟಾಕಿ ಸಿಸ್ಟಮ್ ಆಯ್ತು. ಹಾಗೆ ಗ್ಲೋ ಬಾಕ್ಸ್ ಇದೆ, ಅಲ್ಲೊಂದು ಗ್ಲೋ ಬಾಕ್ಸ್ ಇದೆ, ಮತ್ತೆ ಇಲ್ಲೊಂದು ಗ್ಲೋ ಬಾಕ್ಸ್ ಇದೆ. ಡಾಕ್ಯುಮೆಂಟ್ಸ್ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಇಡಬಹುದು. ಹೌದು. ಹಾಗೆ ಸರ್ ಇದ್ರದ್ದು ಏನಂತ ಫಿನಿಶಿಂಗ್ ಚೆನ್ನಾಗಿದೆ ಸರ್, ಒಂಥರ ಪ್ರೀಮಿಯಂ ಆಗಿದೆ, ಒಂಥರ ಕೂತ್ಕೊಳ್ಳೋ ಹಾಗೆ ಹೇಳುದಲ್ಲ ಸರ್. ಎಲ್ಲ ಬೇರೆ ಅವರು 3 ವೀಲರ್ ಕಂಪೇರ್ ಮಾಡಿ ರಿಸಾಲ್ವ್ ಮಾಡಿಬಿಟ್ಟಿದ್ದಾರೆ. ಯಾವುದೇ ರೀತಿ ಕಸ್ಟಮರ್ ಕಡೆಯಿಂದ ಇನ್ನೂ ಒಂದು ಏನಾದ್ರು ಎಕ್ಸ್ಪೆಕ್ಟೇಷನ್ ಇರಬೇಕು ಬೇಕಾಗಿಲ್ಲ, ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಕ್ಯಾಬಿನ್ ಲೈಟ್ ಕೂಡ ಕೊಟ್ಟಿದ್ದಾರೆ, ಲೈಟ್ ಕ್ಯಾಬಿನ್ ಲೈಟ್ ಬರುತ್ತೆ, ಅದು ತೊಂದರೆ ಇಲ್ಲ. ಕ್ಯಾಬಿನ್ ಲೈಟ್ ಅದೇ. ಹಾಗೆ ಗೆಳೆಯರೆ ನೋಡ್ತಿರ್ಬೋದು ಸರ್, ಇದು ಲೆಗ್ ರೂಮ್ ಬಗ್ಗೆ ಮಾತಾಡೋಣ ಸರ್. ಲೆಗ್ ರೂಮ್ ಸ್ಪೇಸ್ ನೋಡಿ, ಇಷ್ಟು ಸ್ಪೇಸ್ ಯಾವ ಗಾಡಿಲೂ ಸಿಗಲ್ಲ. ಹೌದು, ಕಸ್ಟಮರ್ ಗೆ ಆರಾಮದಾಯಕವಾಗಿದೆ. ಆಗ್ಲಿ ಮತ್ತೊಂದಾಗ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗೆ ಫುಲ್ ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಸಾಲದಕ್ಕೆ ಇದು ಈ ವಿಂಡೋ ಯಾವುದೇ 3 ವೀಲರ್ ಫುಲ್ ವಿಂಡೋ ಓಪನ್ ಆಗಲ್ಲ. ಒಂದು ಸೈಡ್ ಫಿಕ್ಸ್ ಇರುತ್ತೆ, ಇನ್ನೊಂದು ಹೌದು ಕ್ವಾರ್ಟರ್ ಗ್ಲಾಸ್ ಇರುತ್ತೆ. ಇದು ಕ್ವಾರ್ಟರ್ ಗ್ಲಾಸ್ ಇಲ್ಲ, ಫುಲ್ ಓಪನ್ ಮಾಡ್ಕೋಬಹುದು. ನಮ್ಮ ಬಿಸಿಲಲ್ಲಿ ಬೇಸಿಗೆಯಲ್ಲಿ ಫುಲ್ ಓಪನ್ ಕೊಟ್ಟು ಓಡಿಸ್ಕೋಬಹುದು, ಏನ್ ತೊಂದರೆ ಇಲ್ಲ. ಅದೇ ಇಲ್ಲೇ ನೋಡ್ತಿದೀವಲ್ಲ, ಏನಂತಂದ್ರೆ ಇದನ್ನ ಇಳಿಸಿದ್ರೆ ಫುಲ್ ನೋಡಿ ಕಂಪ್ಲೀಟ್ ಆಗಿ ಇಳಿಯೋದು, ಓಪನ್ ಆಗುತ್ತೆ. ಇದೆಲ್ಲ ಸಣ್ಣ ಮಿಸ್ಟೇಕ್